ತಿರುಪತಿ ತಿರುಮಲ ದೇವಸ್ಥಾನ ಸಮಿತಿಯವರ ಪ್ರಧಾನ ಅರ್ಚಕರಿಂದಲೇ ಮಧ್ಯಾಹ್ನ 3:00 ಕಟ್ಪಾಡಿ ಪೇಟೆ ಶ್ರೀನಿವಾಸ ದೇವರು ಆಗಮಿಸಿ ಕಟ್ಪಾಡಿ ಪೇಟೆಯಿಂದ ಕಲ್ಯಾಣ ಮಂಟಪದ ವೇದಿಕೆಗೆ ಮೆರವಣಿಗೆ ಹೊರಡಲಿದೆ. ಸುಮಾರು ಸಂಜೆ 5 ಗಂಟೆಗೆ ದೇವರ ವಿವಾಹ ಮಂಟಪ ಪ್ರವೇಶ, ವಿವಾಹ ಮಂಟಪಕ್ಕೆ ಶ್ರೀ ಪದ್ಮಾವತಿ ದೇವಿಯ ಆಗಮನ, ಸ್ವರ್ಣಮಣಿ ಬಂಧನ, ಮುಹೂರ್ತ ನಿರೀಕ್ಷಣೆ, ಮಾಲಾಧಾರಣೆ ನಡೆದು 6:25 ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಶ್ರೀನಿವಾಸ ದೇವರಿಗೆ ಶ್ರೀ ಕಲ್ಯಾಣೋತ್ಸವ, ಪದ್ಮಾವತಿಯ ದೇವಿಯ ಕನ್ಯಾದಾನ, ಶ್ರೀನಿವಾಸ ಕಲ್ಯಾಣೋತ್ಸವ, ಕಂಕಣ, ಮಂಗಳಸೂತ್ರ ಸಮರ್ಪಣೆ, ವಿವಾಹ ಹೋಮ, ಮಂಗಳಾಚರಣೆ, ಮಹಾಪ್ರಸನ್ನ ಪೂಜೆ, ಅಷ್ಟಾವಧಾನ ಸೇವೆ, ತೀರ್ಥ ಪ್ರಸಾದ ವಿನಿಯೋಗ ಜರುಗಲಿದೆ. ಸಾಧಾರಣ ಸುಮಾರು 8 ಗಂಟೆಗೆ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ನಮ್ಮೂರಿನಲ್ಲೇ ತಿರುಪತಿ ದೇವರ ದರ್ಶನ ಪಡೆಯಲು ಇದೊಂದು ಅಪರೂಪದ ಅವಕಾಶವಾಗಿದ್ದು, ತಿರುಪತಿಗೆ ಹೋಗಲು ಸಾಧ್ಯವಾಗದವರಿಗೆ ಇಲ್ಲಿಯೇ ತಿರುಪತಿ ದರ್ಶನ ಪಡೆಯಬಹುದಾಗಿದೆ. ತಿರುಪತಿ ದೇವಸ್ಥಾನಕ್ಕೆ ಕಾಣಿಕೆ ಕೊಡುವವರಿಗೆ ಇಲ್ಲಿಯೇ ತಿರುಪತಿ ದೇವಸ್ಥಾನದ ಹುಂಡಿಗೆ ಹಣ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ವಿಶೇಷ ಚೇತನ ಹಾಗೂ ಆಸಕ್ತ ನಾಗರಿಕರಿಗೆ ವಿಶೇಷ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಾಗವಹಿಸುವ ಭಕ್ತರಿಗೆ ತಿರುಪತಿಯಿಂದಲೇ ಲಡ್ಡು ಪ್ರಸಾದ ವಿತರಣೆ ಮಾಡಲಿಕ್ಕೆ, ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳ ವಾಹನ ನಿಲುಗಡೆಗೆ ವಿವಿಧ ಸ್ಥಳಗಳಲ್ಲಿ ಸ್ಥಳಾವಕಾಶವನ್ನು ಕಲ್ಪಿಸಲಾಗಿದ್ದು, ವಾಹನ ನಿಲುಗಡೆಯ ಸ್ಥಳದಿಂದ ಕಲ್ಯಾಣ ಮಂಟಪಕ್ಕೆ ಆಗಮಿಸಲು ಬದಲಿ ವಾಹನ ವ್ಯವಸ್ಥೆಯನ್ನು ಕೂಡ ಮಾಡಲಿದೆ. ಈ ಬಗ್ಗೆ ಕಲ್ಯಾಣೋತ್ಸವ ಸಮಿತಿಯ ಈಗಾಗಲೇ ವೆಬ್ಸೈಟ್ www.katpadikalyanotsav.com ನಲ್ಲಿ ವಿವರಗಳು ಲಭ್ಯವಿದೆ. ಶ್ರೀನಿವಾಸ ಕಲ್ಯಾಣಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಧನ ಸಹಾಯ ಸ್ವೀಕರಿಸಲಿಕ್ಕಿಲ್ಲ. ಶ್ರೀಕರಣ ದೇವರಿಗೆ ಹೂವು, ಹಣ್ಣು ಮತ್ತು ತುಳಸಿಯನ್ನು ಅರ್ಪಿಸುವ ಬಯಸುವ ಭಕ್ತಾದಿಗಳು ಅಪರಾಹ್ನ 3 ಗಂಟೆಗೆ ಕಲ್ಯಾಣ ಮಂಟಪಕ್ಕೆ ನೀಡಬಹುದು. ಈ ಎಲ್ಲ ವ್ಯವಸ್ಥೆಯನ್ನು ನಮ್ಮ ನಾಗರಿಕರು ಎಲ್ಲರೂ ಸೇರಿ ಎಲ್ಲರಿಗೂ ನಾವು ಸ್ವಾಗತವನ್ನು ಮಾಡ್ತೇವೆ. ಸಾಧಾರಣ 15-20 ಸಾವಿರ ಜನರಿಗೆ ಕೂತ್ಕೊಳ್ಳುವಷ್ಟು ಅಲ್ಲಿಯ ಎಲ್ಲ ಸಹಕಾರಗಳನ್ನು ನಾವು ಈಗಾಗಲೇ ತಯಾರಿ ಮಾಡಿದ್ದೇವೆ. ಎಲ್ಲರೂ ಸಹಕಾರದಿಂದ ಎಲ್ಲೆಲ್ಲಿ ನಮ್ಮ ಸ್ಕೂಲ್ ಗ್ರೌಂಡ್ ಆಗಲಿ, ವಿಶ್ವನಾಥ ಕ್ಷೇತ್ರದ ಒಂದು ಆವರಣ ಆಗಲಿ, ವೆಂಕಟರಮಣ ದೇವಸ್ಥಾನ ಆವರಣ ಹಾಗೂ ಉಡುಪಿಯ ಹತ್ತಿರ ಬರುವಾಗ ಒಳಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಪಾರ್ಕಿಂಗು, ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಪಾರ್ಕಿಂಗು ಮತ್ತು ಅವರಿಗೆ ಅಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದೇವೆ. ಅಲ್ಲಿ ಯಾವ ಯಾವ ಪಾರ್ಕಿಂಗ್ ಇದೆ ಅಲ್ಲಿ ಎಲ್ಲ ರಿಕ್ಷಾ ಮತ್ತು ಬಸ್ಸುಗಳನ್ನ ಅಲ್ಲಿಂದ ನಮ್ಮ ಕಲ್ಯಾಣ ಉತ್ಸವ ಆಗುವ ಗ್ರೌಂಡಿಗೆ ಫ್ರೀಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೆ ಅದೇ ನಾನು ಹೇಳಿದಾಗೆ ಓಲ್ಡ್ ಏಜ್ನವರಿಗೆ ಅವರಿಗೆ ಸರಿಯಾದ ಸಪರೇಟ್ ವ್ಯವಸ್ಥೆ ಇದೆ. ಅವರಿಗೆ ಊಟದ ಕೂಡ ವ್ಯವಸ್ಥೆ ಸಪರೇಟ್ ಆಗಿರ್ತದೆ. ನಡೀಲಿಕ್ಕೆ ಆಗದವರಿಗೆ ಈಗಾಗಲೇ ಅಲ್ಲಿ ಗಾಲಿ ಚಕ್ರ ಅದನ್ನ ಅವರಿಗೆ ಕರ್ಕೊಂಡು ಹೋಗಲಿಕ್ಕೆ ಮತ್ತು ವಾಲಂಟಿಯರ್ಗಳನ್ನ ಈಗಾಗಲೇ ರೆಡಿ ಮಾಡಿದೆ. ನಾನು ಹೇಳಿದಂತೆ ತಿರುಪತಿಯ ಹುಂಡಿಗೆ ಅವರದೇ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಒಂದಿಗೆ, ಆ ದೇವಸ್ಥಾನದ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಇದೆ, ಅವರ ಸೀಲ್ ಆಗಿ ಇಲ್ಲಿ ಬರ್ತದೆ. ಆ ಕಲ್ಯಾಣೋತ್ಸವ ಟೈಮಲ್ಲಿ ಆ ಏನು ಮನೆಯಲ್ಲಿ ತೆಗೆದಿಟ್ಟದ್ದು ಅಥವಾ ಯಾವ್ದಾದ್ರು ಇದ್ರೆ ಅದನ್ನು ಮುಟ್ಟಿಸಿದ್ರೆ ಅದನ್ನು ದೇವರ ಏನು ಹುಂಡಿಗೆ ಹೋಗುವ ವ್ಯವಸ್ಥೆ ಕೂಡ ಅವರು ತಿರುಪತಿ ದೇವಸ್ಥಾನದಿಂದ ಮಾಡಿದ್ದಾರೆ. ಹಲವಾರು ಅವರ ಕಂಡೀಷನ್ಗಳಿಗೆ ಸರಿಯಾಗಿ ಯಾವುದೇ ರೀತಿಯ ಪ್ರಚಾರ ಮಾಡಿ ಅಲ್ಲಿಯ ಕಲೆಕ್ಷನ್ ಅಥವಾ ಯಾವುದು ಮಾಡುವಾಗಿಲ್ಲ. ಖಾಲಿ ಅದಕ್ಕೆ ಶುಭ ಕೋರುವವರು ಹೊರಗಿಂದ ಮಾಡಬಹುದಲ್ಲದೆ ಅಲ್ಲಿ ಯಾವ ರೀತಿಯ ದುಡ್ಡಿನ ವ್ಯವಹಾರ ಮಾಡಬಾರದು ಅಂತ ಈಗಾಗಲೇ ದೇವಸ್ಥಾನದಿಂದ ತಿಳಿಸಿದ್ದಾರೆ. ಇದಕ್ಕೆಲ್ಲ